ಬೇಕಾಗ್ತದೆ. ಧೋನಿ ಯಾಕೆ ಯಶಸ್ವಿ ಆಗ್ತಿದಾರಪ್ಪ ಅಂದ್ರೆ ಸಂಯಮ, ಶಾಂತ, ಸೋಲು ಇರೋದನ್ನ ಅನ್ನುವಂಥ ದೃಷ್ಟಿಕೋನ. ಯಾಕಂದ್ರೆ ಇವತ್ತು ಸೋತವ್ ನಾಳೆ ಗೆಲ್ಬೋದು, ನಾಳೆ ಗೆದ್ದವ್ ನಾಳೆ ಸೋಲ್ಬೋದು. ಗೆಲುವು ಸೋಲು ಬದುಕಿನ ಒಂದು ಅಂಗ ಅಂತ ತಿಳ್ಕೊಂಡು ಹೋಗುವಂಥ ಮನಸ್ಥಿತಿಯನ್ನು ಇವತ್ತು ನಮ್ಮ ಶುಭ್ಮನ್ ಗಿಲ್ ಅವರು ಬೆಳೆಸ್ಕೋಬೇಕಾಗಿದೆ. ಅವ್ರು ಬೆಳೆಸ್ಕೊಂಡಾರಂತ ಅನ್ನಿಸ್ತದೆ. ಯಾಕಂದರೆ ಈಗ ಕೇವಲ 25 ವರ್ಷ ಅವ್ರಿಗೆ ಮೋಸ್ಟ್ಲಿ ಅವ್ರು ಇನ್ನೂ ಭಾಳಷ್ಟು ಕಲಿಸ್ತದೆ. ಪ್ರತಿಭಾವಂತಗೆ ಹಾರ್ಡ್ ವರ್ಕ ಮತ್ತು ಪ್ಲಸ್ ಏನಪ್ಪ ಅಂತಂದ್ರೆ ಎನ್ಕರೇಜ್, ಧೈರ್ಯ ಕೊಟ್ಟರೆ ಮುಂದೆ ಹೋಗ್ತಾ ಇರ್ತಾರೆ. ಈಗ ನೋಡಿರಿ, ಮೊನ್ನೆದು ಹೇಳಿ ನೀವು ಡ್ರಾ ಮಾಡ್ಕೊಂಡಿದ್ದು ಸಣ್ಣ ಕೆಲಸ ಅಲ್ಲ. ಅದ್ರೂ ಸೆಂಚುರಿ ಹೊಡೆದ್ರು, ಹಿಂದೂ ಹೊಡೆದ್ರು, ಹುಡುಗಾಟನೂ ಅಲ್ಲ. 4 ಸೆಂಚುರಿಗಳು ಒಂದೇ ಸೀರೀಸಲ್ಲಿ ಹೊಡೆದಿದ್ದಾರೆ. ಇನ್ನೂ ಹೊಡಿತೀನಿ ಅಂತ ಹೇಳ್ತಾ ಅನ್ವರ್ಸ್ಮೆಂಟ್ ಇದ್ದಾರೆ. ಇನ್ನೊಂದು 80-85 ರನ್ ಹೊಡೆದ್ರೆ ಜಾನ್ ಬ್ರಾಡ್ಮನ್, ಸಣ್ಣ ಹೆಸರಲ್ಲದು, ಅವರು ಒಂದು ಇದರಲ್ಲಿ ಹೆಚ್ಚು ಸ್ಕೋರ್ ಮಾಡಿದ್ದನ್ನು ಇವತ್ತು ಬೀಟ್ ಮಾಡ್ತಾರೆ ಇವರು ಅನ್ನುವಂಥ 8 ರನ್ ಸಮಥಿಂಗ್ ಅದ. ಅದನ್ನು ಬೀಟ್ ಮಾಡಬಹುದು ಲಾಸ್ಟ್ ಈ 1-2 ಇನ್ನಿಂಗ್ಸ್ಗಳಲ್ಲಿ ಅಂತಲೂ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಂದರೆ ಇದರ ಅರ್ಥ ನಮ್ಮ ಭಾರತಕ್ಕೆ ಇವತ್ತು ಬ್ರಾಡ್ಮನ್ ಮಟ್ಟದ ಬ್ರೈನ್ ಇದ್ದಂಥ ಹುಡುಗ, ಸಂಯಮದ ಹುಡುಗ ಸಿಗ್ತಾ ಇದ್ದಾನೇನು ಅನ್ನೋಂಥ ಇವತ್ತು ನಾವು ಬ್ರಾಡ್ಮನ್ ಕಲಿಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಬ್ರಾಡ್ಮನ್ ಮಾಡಿದ ಸಾಧನೆ ಅದು ಅಪ್ರತಿಮ. ಅದು ಈ ಕ್ರಿಕೆಟ್ ಇತಿಹಾಸದಲ್ಲಿ ಆಗ್ತದೋ ಇಲ್ಲೋ ಇನ್ನೊಮ್ಮೆ ಅನ್ನುವಂಥ ಪರಿಸ್ಥಿತಿ ಅದ. ಯಾಕಂದ್ರೆ ಅವ್ರ ಆಟ ಹಂಗಿತ್ತು ಅವತ್ತು. ಆದರೆ ಇವತ್ತಿನ ವೈವಿಧ್ಯತೆ ಅಲ್ಲಿರಲಿಲ್ಲ ಅನ್ನೋದಷ್ಟು ಸತ್ಯ. ಬಟ್ ಆವತ್ತಿನ ಮಟ್ಟಿಗೆ ದೊಡ್ಡ ಆಟನ ಇವತ್ತನ್ನು ಹೇಳ್ಬೋದು, ಕೋಟಿ ಗಂಟೆ ಮಾತಾಡ್ಬೋದು ನಾವೆಲ್ಲ. ಆದರೆ ಒಂದು ಕಾಲಕ್ಕೆ ಲಕ್ಷ ದೊಡ್ಡ ಕೋಟಿ ಇದ್ದಂಗೆ ಇದ್ದು, ಕಾಲಕ್ಕೆ ತಕ್ಕಂಗೆ ಬದಲಾವಣೆ ಆಗ್ತಿರ್ತಾವೆ ಆ ಮಾತು ಒಪ್ಪ. ಬಟ್ ಸರ್ ಡಾನ್ ಬ್ರಾಡ್ಮನ್ನರ ರೀತಿಯಲ್ಲಿ ಅದನ್ನೇನಾದ್ರು ರೆಕಾರ್ಡ್ ಬ್ರೇಕ್ ಮಾಡಿದರೆ ನಿಜವಾಗಿಯೂ ನಮ್ಮ ಗಿಲ್ ಅಂತಿ ಮೋಸ್ಟ್ಲಿ ಮುಂದಿನ 5-10 ವರ್ಷ ಕ್ಯಾಪ್ಟನ್ಶಿಪ್ ಬದಲಾಗಲಿಕ್ಕಿಲ್ಲ ಅಂತ. ಮತ್ತು ಗೆದ್ರಂತೂ ಮುಗಿದು ಹೋಯಿತು. ಶಾಶ್ವತ ಒಂದು 5 ವರ್ಷ 10 ವರ್ಷದ ಕ್ಯಾಪ್ಟನ್ ನಮಗೆ ಸಿಕ್ಕಿದ ಅನ್ನಂಗೆ. ಯಾಕಂದ್ರೆ ಅಷ್ಟು ಸುಲಭ ಅಲ್ಲರಿ ಕ್ಯಾಪ್ಟನ್ಶಿಪ್ ಅನ್ನುವಂಥದ್ದು. ಎಂಥ ಪ್ರತಿಭಾವಂತ ಸಚಿನ್ ತೆಂಡೂಲ್ಕರ್. ಅವತ್ತು ಅವರು ಸಹ ಆಟಗಾರರು ಕೋಆಪ್ರೇಷನ್ ಮಾಡಬೇಕಾಗಿತ್ತು. ಅಲ್ಲಿಯೂ ಸಹ ಆಟಗಾರರು ಚೆನ್ನಾಗಿ ಆಡಿರಲಿಲ್ಲ ಅನ್ನೋದು ಇತಿಹಾಸದಲ್ಲಿ ಅಷ್ಟೇ ಗೊತ್ತಿರುವಂಥದ್ದು. ಅಜರುದ್ದೀನ್ ಆಗಿರ್ಬೋದು, ಆವತ್ತಿನ ಜಡೇಜಾ ಆಗಿರ್ಬೋದು, ಕೆಲವೊಂದು ಆಟಗಾರ ಅವ್ರಿಗೆ ಸಹಕಾರ ಕೊಡಲಿಲ್ಲ.